5 ಅಂಕದ ಪ್ರಶ್ನೆ. ಸಿಂಧೂ ನಾಗರಿಕತೆ ಜನರ ಯೋಜನೆಗಳನ್ನು ವಿವರಿಸಿ ಎನ್ನುವಂತಹ 5 ಅಂಕದ ಪ್ರಶ್ನೆಗೆ ಪೀಠಿಕೆ, ವಿವರಣೆ, ಉಪಸಂಹಾರಗಳನ್ನು ಹಾಕಿ ವಿವರಿಸಬೇಕು. ಪೀಠಿಕೆ ನೋಡ್ರಿ, ಸಿಂಧೂ ನಾಗರಿಕತೆಯು ಅತ್ಯುತ್ತಮ ನಗರ ಯೋಜನೆಯನ್ನು ಹೊಂದಿತ್ತು. ಆಧುನಿಕ ನಗರಗಳನ್ನು ನಾಚಿಸುವಂತೆ ನಿರ್ಮಾಣಗೊಂಡಿದೆ. ವಿವರಣೆ, ಇದರಲ್ಲಿ ನಗರದ ವಿನ್ಯಾಸ, ಒಳಚರಂಡಿ ವ್ಯವಸ್ಥೆ, ಬೀದಿಗಳು ಅಂತ ಬರ್ತದೆ, ಸ್ನಾನದ ಕೊಳ, ಉಗ್ರಾಣಗಳು, ಕಟ್ಟಡಗಳು. ಉಪಸಂಹಾರ ಬರೆದಿದ್ದೆ ಆದರೆ 5 ಅಂಕಗಳನ್ನು ನಾವು ತೆಗೆದುಕೊಳ್ಳಬಹುದು. ಈಗ ನಗರದ ವಿನ್ಯಾಸ. ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ. ನಗರ ಯೋಜನೆ ಆಶ್ಚರ್ಯಕರವಾಗಿದ್ದು ಯೋಜನಾಬದ್ಧರಾಗಿದೆ. ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ಪುರದುರ್ಗ ಹೊಂದಿದ್ದು, ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ. ಅವೆರಡರ ಸುತ್ತಲೂ ಇಟ್ಟಿಗೆಗಳ ಬೃಹತ್ ಗೋಡೆ ಇದೆ. ಪುರದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣೆಗಳ ಮೇಲೆ ಕಂಡುಬಂದಿದೆ. ಒಳಚರಂಡಿ ವ್ಯವಸ್ಥೆ. ಯೋಜನಾಬದ್ಧ ನಗರಗಳಲ್ಲಿ ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಿದವರಲ್ಲಿ ಸಿಂಧೂ ಜನರೇ ಮೊದಲಿಗರು. ನಗರಗಳಿಗೆ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ಮತ್ತು ಇಂಗುಗುಂಡಿಗಳಿದ್ದು, ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿದೆ. ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿದೆ. ಅವು 13 ರಿಂದ 34 ಅಡಿ ಅಗಲವಾಗಿದ್ದು, ನಿರ್ದಿಷ್ಟ ಅಂತರದಲ್ಲಿ ಬೀದಿ ದೀಪ ಕಂಬಗಳಿದ್ದವು. ರಸ್ತೆಯ ಬದಿಯಲ್ಲಿ ರಸದ ತೊಟ್ಟಿಗಳನ್ನು ಇಡಲಾಗಿತ್ತು. ಸ್ನಾನದ ಕೊಳ. ಮೊಹೆಂಜೊದಾರೊವಿನಲ್ಲಿರುವ ಇದು ಸಿಂಧೂ ಜನರ ನಗರದ ವಿಶೇಷ ಲಕ್ಷಣವಾಗಿದೆ. ಪ್ರಾಂಗಣದ ಮಧ್ಯಭಾಗದಲ್ಲಿ ಈಜುಕೊಳವಿದೆ. ಈಜುಕೊಳದ ಸುತ್ತಲೂ ಮೊಗಸಾಲೆ ಮತ್ತು ಕೋಣೆಗಳಿವೆ. ಈಜುಕೊಳದ ಉದ್ದ 39 ಅಡಿ, ಅಗಲ 23 ಅಡಿ, ಆಳ 8 ಅಡಿ. ಪಕ್ಕದ ಕೋಣೆಯೊಂದರ ಬಾವಿಯಿಂದ ನೀರು ಬರಲು ಮತ್ತು ನೀರನ್ನು ಹೊರಹಾಕಲು ಒಳಚರಂಡಿಗಳಿದ್ದವು. ಉಗ್ರಾಣಗಳು. ಮೊಹೆಂಜೊದಾರೊದ ದೊಡ್ಡ ಕಟ್ಟಡವೆಂದರೆ ಉಗ್ರಾಣ. ಕಾಲಿಬಾಂಗ್ನಲ್ಲಿಯೂ ಸಹ ಇಟ್ಟಿಗೆಯ ವೇದಿಕೆಗಳು ದೊರೆತಿವೆ. ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸಂರಕ್ಷಿಸಲಾಗಿಡುತ್ತಿದ್ದರು. ಕಟ್ಟಡಗಳು. ರಸ್ತೆಯ ಬದಿಗೆ ಮನೆ ಮತ್ತು ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಸುಟ್ಟ ಇಟ್ಟಿಗೆಗಳಿಂದ ಮನೆ ನಿರ್ಮಿಸಿದ್ದಾರೆ. ಪ್ರತಿ ಮನೆಯೂ 2 ಮತ್ತು ಹೆಚ್ಚು